ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೋರ್ಟ್ ಸೂಚಿಸಿದ ಕಲಂನ ಅಡಿಯಲ್ಲೇ ದಾಖಲಾಗಿರುವಂತಹ ಎಫ್ಐಆರ್ ಇದು. ಈ ಪ್ರಕರಣದಲ್ಲಿ A1 ಸಿದ್ದರಾಮಯ್ಯ. ಈ ಪ್ರಕರಣದಲ್ಲಿ ಆರೋಪಿ ಒಂದು ಯಾರು ಅಂತ ನೋಡೋದಾದ್ರೆ ಅದು ಸಿದ್ದರಾಮಯ್ಯ. ಇನ್ನು ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿ ಮೂಡ ಹಗರಣದ ಪ್ರಕರಣದಲ್ಲಿ A2. ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ A3 ಆಗಿರ್ತಾರೆ. ಇನ್ನು ನಕಲಿ ಭೂಮಾಲೀಕ ದೇವರಾಜು ಈ ಪ್ರಕರಣದಲ್ಲಿ A4. ಲೋಕಾಯುಕ್ತ ಅಧಿಕಾರಿಗಳು ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ರೈಟ್, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೊಡ್ಡ ಮಟ್ಟದ ಹೋರಾಟಗಳು ನಡೀತು. ನಂತರ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರೆ ದೂರುದಾರರ ದೂರಿನ ಆಧಾರದಲ್ಲಿ. ಆ ನಂತರದ ಸಂದರ್ಭದಲ್ಲಿ ಕಾನೂನು ಹೋರಾಟಕ್ಕೆ ಸಿದ್ದರಾಮಯ್ಯನವರು ಮುಂದಾದರು. ಹೈಕೋರ್ಟ್, ಜನಪ್ರತಿನಿಧಿಗಳ ನ್ಯಾಯಾಲಯ, ಈ ಎರಡೂ ನ್ಯಾಯಾಲಯದಲ್ಲಿ ಬಂದ ಒಂದು ಆದೇಶ ತನಿಖೆ. ಈಗ ಕೋರ್ಟ್ನ ಸೂಚನೆಯಂತೆಯೇ ಎಫ್ಐಆರ್ ದಾಖಲಾಗಿದೆ. ಕೋರ್ಟ್ನ ಸೂಚನೆಯ ಕಲಮಡಿಯಲ್ಲೇ ಎಫ್ಐಆರ್ ದಾಖಲಾಗಿರೋದು. ಈ ಪ್ರಕರಣದಲ್ಲಿ A1 ಯಾರಾಗಿರಬಹುದು ಅನ್ನುವಂಥ ಒಂದಷ್ಟು ಕುತೂಹಲ ಇತ್ತು. A1 ಸ್ಥಾನದಲ್ಲಿ ಸ್ವತಃ ಘನತೆವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದ್ದಾರೆ. ಈ ಪ್ರಕರಣದಲ್ಲಿ A2 ಅಂದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿಯವರ ಹೆಸರಿದೆ. ಈ ಪ್ರಕರಣದ A3 ಯಾರು ಅಂತ ನೋಡೋದಾದ್ರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಅವರು ಈ ಪ್ರಕರಣದ A3. ಇನ್ನು A4 ನಕಲಿ ಭೂಮಾಲೀಕ. ಸೊ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡುತ್ತಾರೆ. ಭವ್ಯ, ಎಫ್ಐಆರ್ ಯಾವಾಗ ಆಗಬಹುದು ಅನ್ನುವಂಥ ಪ್ರಶ್ನೆ ಇತ್ತು. ಸದ್ಯ ಎಫ್ಐಆರ್ ದಾಖಲಾಗಿದೆ. ಸೊ ಸದ್ಯದ ಇನ್ಪುಟ್ಸ್ ಏನು ಸಿಗ್ತಾ ಇದೆ? ಕೊನೆಗೆ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಂದ್ರೆ ಇಲ್ಲೊಂದು ಕೆಲವು ಡೌಟ್ ಇತ್ತು. ಸ್ನೇಹಮಯಿ ಕೃಷ್ಣ ಅವರು ಕೂಡ ಒಂದು ಹೇಳ್ತಾ ಇದ್ರು ಎಫ್ಐಆರ್ ಅನ್ನ ತಡವಾಗಿ ದಾಖಲು ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದೆ, ಇಲ್ಲೊಂದು CRPC ಹಾಗೇನೆ NDSS ಅಡಿಯಲ್ಲಿ ಯಾವ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಬೇಕಂತ ಲೋಕಾಯುಕ್ತ ಪೊಲೀಸರಿಗೆ ಕೂಡ ಡೌಟ್ ಇತ್ತು. ಹೀಗಾಗಿ IG ಹತ್ರ ಮಾಹಿತಿ ಪಡೆದುಕೊಂಡು ಕೊನೆಗೂ ಈಗ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿರುವಂತದ್ದು. ಏನು ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶದಂತೆ CM ಸಿದ್ದರಾಮಯ್ಯ ವಿರುದ್ಧ ಮೈಸೂರಿನ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಖುದ್ದು ಮೈಸೂರು ಲೋಕಾಯುಕ್ತ SP ಉದೇಶ್ ಅವರೇ ಕುಳಿತು ಟೈಪ್ ಮಾಡಿ ಎಫ್ಐಆರ್ ಅನ್ನ ಕೂಡ ದಾಖಲಿಸಿದ್ದಾರೆ. ಆದ್ರೆ ಅಲ್ಲಿ ಯಾವೆಲ್ಲ ಸೆಕ್ಷನ್ಗಳನ್ನ ಹಾಕ್ಬೇಕು ಅನ್ನೋದನ್ನ ಖುದ್ದು SB ಅವರೇ ಕೂತ್ಕೊಂಡು ಟೈಪ್ ಮಾಡಿ ಎಫ್ಐಆರ್ ಅನ್ನ ದಾಖಲಿಸಿರುವಂತಹ ಮಾಹಿತಿ ಕೂಡ ಇರುವಂತದ್ದು. ಸದ್ಯ ದಿವ್ಯಾ CM ಸಿದ್ದರಾಮಯ್ಯ ಅವರನ್ನ A1 ಆಗಿ ಇಲ್ಲಿ ಪರಿಗಣನೆ ಮಾಡಿದ್ದಾರೆ. ಹಾಗೇನೆ ಪತ್ನಿ ಪಾರ್ವತಿ ಅವರನ್ನ A2 ಆರೋಪಿಯಾಗಿದ್ದಾರೆ. ಇನ್ನು ಬಾಮೈದ ಮಲ್ಲಿಕಾರ್ಜುನ A3 ಆಗಿದ್ದಾರೆ. ಹಾಗೇನೆ ದೇವರಾಜ್ ಅವರು A4, ಹಾಗೇನೆ ದೇಸಾಯಿ ಇತರರೆಂದು ಎಫ್ಐಆರ್ ನನ್ನು ದಾಖಲಿಸಲಾಗಿದೆ. ಇನ್ನು CM ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಸಂಖ್ಯೆ ನೋಡೋದಾದ್ರೆ 11/2024. ಅಂದ್ರೆ ಸದ್ಯ ಈಗ ತಾನೇ ಎಫ್ಐಆರ್ ದಾಖಲಾಗಿರುವಂತದ್ದು. ಸೊ ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶದ ಪ್ರತಿ ಗುರುವಾರ ಲೋಕಾಯುಕ್ತ SP ಉದೇಶ್ ಅವರ ಪಡೆದಿದ್ರು. ಬಳಿಕ ಲೋಕಾಯುಕ್ತ ಪ್ರಧಾನ ಕಚೇರಿಗೆ ಅಂದ್ರೆ ಬೆಂಗಳೂರಿನ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಕೊನೆಗೆ ಲೋಕಾಯುಕ್ತ ADGP ಮನೀಶ್ ಕರ್ದಿಕರ್ ಮಾರ್ಗದರ್ಶನದಲ್ಲಿ ಮೈಸೂರು ಲೋಕಾಯುಕ್ತ SP ಉದೇಶ್ ಅವರು ಖುದ್ದು ತಾವೇ ಮುಂದೆ ನಿಂತು ಸಿದ್ದರಾಮಯ್ಯ ವಿರುದ್ಧ ಸದ್ಯ ಎಫ್ಐಆರ್ ದಾಖಲಿಸಿರುವಂತದ್ದು. ಸದ್ಯ ಇದೀಗ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಪ್ರಕರಣದಲ್ಲಿ ಪಾರ್ವತಿ ಅವರು A1 ಆಗ್ತಾರ, ಸಿದ್ದರಾಮಯ್ಯ ಅವರು A1 ಆಗ್ತಾರ ಅನ್ನೋದು ಕೂಡ ಇಲ್ಲೊಂದು ಡೌಟ್ ಇತ್ತು. ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರನ್ನೇ A1 ಆಗಿ ಪರಿಗಣನೆ ಮಾಡಿರುವಂತದ್ದು. ಸೊ ಈಗ ಸಿದ್ದರಾಮಯ್ಯ ಅವರು ತನಿಖೆ ಎದುರು ಮಾಡ್ಲೇಬೇಕಾಗುತ್ತೆ. ಮತ್ತೊಂದ್ ಕಡೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ ದಿವ್ಯಾ, ನಿನ್ನೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಕೆ ಮಾಡ್ತಾರೆ, ಇವತ್ತು ಸಲ್ಲಿಕೆ ಮಾಡ್ತಾರೆ ಅನ್ನೋ ಮಾಹಿತಿಯಲ್ಲ ಇತ್ತು. ಆದ್ರೆ ಇಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಮೇಲ್ಮನವಿ ಸಲ್ಲಿಕೆ ಮಾಡಿಲ್ಲ. ಯಾಕಂದ್ರೆ ಎಫ್ಐಆರ್ ನಲ್ಲಿ ಏನೆಲ್ಲ ನಮೂದು ಮಾಡಲಾಗುತ್ತೆ, ಯಾವೆಲ್ಲ ಸೆಕ್ಷನ್ ಗಳನ್ನ ಹಾಕಿ CM ಸಿದ್ದರಾಮಯ್ಯ ಮೇಲೆ ಎಫ್ಐಆರ್ ಮಾಡ್ತಾರೆ ಅನ್ನೋದನ್ನ ನೋಡಿಕೊಂಡು ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಕೆಗೆ ವಕೀಲರು ಕೂಡ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು. ಈಗ ಒಂದು ಪೂರ್ತಿ ಚಿತ್ರಣ ಸಿಕ್ಕಿದೆ. ಎಫ್ಐಆರ್ ಅಲ್ಲಿ A1 ಯಾರನ್ನ ತೆಗೆದುಕೊಂಡಿದ್ದಾರೆ, A2 ಯಾರನ್ನ ತೆಗೆದುಕೊಂಡಿದ್ದಾರೆ, ಹಾಗೆ A3 ಆಗಿರ್ಬೋದು, A4 ಒಟ್ಟು A5 ತನಕ ನಿಲ್ಲಿಸಿದ್ದಾರೆ. ಸೊ ಹೀಗಾಗಿ ಸದ್ಯ ಲೋಕಾಯುಕ್ತ ಪೊಲೀಸರ ಸ್ಟಾರ್ಟಿಂಗ್ ಅಂದ್ರೆ ತನಿಖೆ ಹೆಜ್ಜೆ ಶುರು ಆಯ್ತು ಅಂತ ಹೇಳ್ಬೋದು. ಸೊ ಈಗ CM ಸಿದ್ದರಾಮಯ್ಯ ಅವರು A1 ಆದ ಕಾರಣ ಸದ್ಯ CM ಅವರು ಮೈಸೂರಲ್ಲೇ ಇರುವಂತದ್ದು. ಸೊ ಇವತ್ತು ಅಥವಾ ನಾಳೆ ಅವ್ರನ್ನ ವಿಚಾರಣೆಗೆ ಕರೆಯಬಹುದು. ಸೊ ವಿಚಾರಣೆಯನ್ನ ಕೂಡ ಮಾಡುವಂತಹ ಎಲ್ಲಾ ಸಾಧ್ಯತೆ ಇರುವಂತದ್ದು.
ಸೊ ಅದರ ನಡುವೆ ಈಗ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಕೆಗೆ ಎಲ್ಲಾ ಸಿದ್ಧತೆ ಮಾಡಿದ್ದಾರೆ. ಸೊ ಇವತ್ತು ಸಂಜೆ ಒಳಗಡೆ ಮೇಲ್ಮನವಿ ಸಲ್ಲಿಸಿ FIR ಗೆ ತಡೆ ಕೋರುವ ಎಲ್ಲಾ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ FIR ಗೆ ತಡೆ ಕೋರಿದ್ರೆ ತನಿಖೆಯನ್ನ ಕೂಡ ಅಲ್ಲೇ ಹೋಲ್ಡ್ ಮಾಡುವ ಎಲ್ಲಾ ರೀತಿಯಾದಂತಹ ಸಾಧ್ಯತೆ ಇರುವಂತದ್ದು. ಸೊ ಸದ್ಯದ ಬೆಳವಣಿಗೆ ನೋಡೋದಾದ್ರೆ CM ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಬಹಳಷ್ಟು ಎದುರಾಗಿದೆ ಅಂತ ಹೇಳ್ಬಹುದು ದಿವ್ಯಾ. ಈಗ ಗೊಂದಲ ಇದ್ದಿದ್ದು ಅದೇ ವಿಚಾರ ಭವ್ಯ, ಅಂದರೆ BNS ಕಾಯ್ದೆಯಡಿ FIR ದಾಖಲಿಸಬೇಕಾ ಅಥವಾ CRPCನ IPC ಸೆಕ್ಷನ್ ಅಂತ, ಅಂದರೆ ಕೋರ್ಟ್ ಆದೇಶದ ಪ್ರತಿಯಲ್ಲಿ ಏನಿರುತ್ತೆ ಆದರೆ ಸೆಕ್ಷನ್ ಅನ್ನೋದಾದರೆ ಯಾವ ಸೆಕ್ಷನ್ ಅಡಿಯಲ್ಲಿ ಈಗ FIR ದಾಖಲಿಸಿದ್ದಾರೆ ಮತ್ತು ಸಿದ್ದರಾಮಯ್ಯ ಮುಂದಿರುವಂತಹ ಆಯ್ಕೆಗಳೇನು, ಅಂದರೆ ವಿಚಾರಣೆ ಏನಂತೂ ಎದುರಿಸಲೇಬೇಕಾಗತ್ತೆ, ತನಿಖೆಗೆ ಸಂಪೂರ್ಣ ಸಹಕಾರವನ್ನು ನೀಡಬೇಕಾಗತ್ತೆ. ಸೊ ಮುಂದೇನಾಗಬಹುದು ಭವ್ಯ? CRPC ಸೆಕ್ಷನ್ 156(3) ಅಡಿ ತನಿಖೆ ಮಾಡೋದಕ್ಕೆ ಕೋರ್ಟ್ ಕೂಡ ಸೂಚನೆ ಕೊಟ್ಟಿರುವಂತದ್ದು. ಸೊ ಅಂದ್ರೆ CRPC ಸೆಕ್ಷನ್ ಹಾಗೇನೆ NBS ಸೆಕ್ಷನ್ ಅಡಿ ಬಹಳಷ್ಟು ಡೌಟ್ ಇದ್ದಂತದ್ದು. ಸೊ ಜುಲೈ 1ರಿಂದ ನಮ್ಮ ಅಂದ್ರೆ ಕಾಯ್ದೆಯಲ್ಲಿ ಕೆಲವೊಂದು ಬದಲಾವಣೆ ಆಗಿತ್ತು. ಭಾರತದಲ್ಲಿ ಕಾನೂನು ವಿಚಾರಕ್ಕೆ ಸಂಬಂಧಿಸಿದಂತೆ ಜುಲೈ 1ರಿಂದ ಮಹತ್ವದ ಬದಲಾವಣೆ ಆಗಿರುವಂತದ್ದು. ಸೊ ಮೊದಲು IPC CRPC ಸಾಕ್ಷ್ಯ ಕಾಯ್ದೆಗಳ ಅಂದ್ರೆ ಅದನ್ನ ಅಳವಡಿಕೆ ಮಾಡ್ತಾ ಇದ್ರು. ಸೊ BNSS ಪ್ರಕ್ರಿಯೆ ಅಥವಾ CRPC ಪ್ರಕ್ರಿಯೆ ಪಾಲಿಸಬೇಕು ಅನ್ನೋದು ಅಂದ್ರೆ ದೂರುದಾರರ ಪರ ವಕೀಲರ ಅಂದ್ರೆ ಅವರು ಕೂಡ ವಾದ ಮಾಡುವ ಸಂದರ್ಭದಲ್ಲಿ ಇದನ್ನು ಉಲ್ಲೇಖ ಮಾಡಿದ್ರು. ಯಾಕೆ ಇದನ್ನು ಉಲ್ಲೇಖ ಮಾಡಿದ್ರು ಅಂದ್ರೆ CRPC ಸೆಕ್ಷನ್ ಈ ಘಟನೆ ಏನೆಲ್ಲ ನಡೆದಿತ್ತು ಅಂದ್ರೆ ಯಾವಾಗ ಕೃತ್ಯ ನಡೆದಿತ್ತು ಆ ಸಂದರ್ಭದಲ್ಲೆಲ್ಲ ಅಂದ್ರೆ CRPC ಸೆಕ್ಷನ್ ಅನ್ನ ಅಳವಡಿಕೆ ಮಾಡಲಾಗ್ತಿತ್ತು. ಆದ್ರೆ ಜುಲೈ 1ರಿಂದ BNSS ಪ್ರಕ್ರಿಯೆಯನ್ನ ಕೂಡ ಈಗಾಗಲೇ ಅಳವಡಿಕೆ ಮಾಡ್ತಾ ಇರುವಂತದ್ದು. ಆದ್ರೆ ಘಟನೆ ನಡೆದಾಗ ಏನೆಲ್ಲ ಸೆಕ್ಷನ್ ಅನ್ನ ಯೂಸ್ ಮಾಡ್ತಾ ಇದ್ರು ಸೊ ಅದನ್ನೇ CRPC ಪ್ರಕ್ರಿಯೆನೇ ಪಾಲಿಸಬೇಕಂತ ನ್ಯಾಯಾಲಯ ಕೂಡ ಸೂಚನೆ ಕೊಟ್ಟಿರುವಂತದ್ದು. ಸೊ ಸದ್ಯ CRPC ಸೆಕ್ಷನ್ ಅಡಿಯೇ FIR ಅನ್ನ ಕೂಡ ದಾಖಲಿಸಿರುವಂತದ್ದು. ಸೊ ಸದ್ಯ CRPC ಸೆಕ್ಷನ್ 156(3) ಅಡಿ ಏನಾಗುತ್ತಂದ್ರೆ ಒಂದು ವೇಳೆ FIR ದಾಖಲಾದ್ರೆ ಸಿದ್ದರಾಮಯ್ಯ ಅವರು 40 ವರ್ಷದ ರಾಜಕೀಯ ಜೀವನದಲ್ಲಿ ಇದೊಂದು ಮೊದಲೇ ಆಗಿ ಕಪ್ಪು ಚುಕ್ಕೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವ್ರ ಮೇಲೆ FIR ಇದೇ ಮೊದಲ ಬಾರಿಗೆ ದಾಖಲಾದಂತಾಗಿದೆ. ಹಾಗೆ 156(3) ಅಡಿ ಅಂದ್ರೆ ಒಂದು ವೇಳೆ ಬಂಧನ ಆಗುವ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಲೋಕಾಯುಕ್ತ ಸರ್ಕಾರದ ಅಧೀನದಲ್ಲಿ ಇದ್ರೂ ಕೂಡ ದೂರುದಾರರು ಮಾತ್ರ ಬಹಳಷ್ಟು ಪ್ರಾಬಲ್ಯರಾಗಿರುವಂತದ್ದು. ಸೊ ಈಗ ಅವರಿಗೆ ಲೋಕಾಯುಕ್ತ ತನಿಖೆ ಮೇಲೆ ಯಾವುದೇ ರೀತಿಯಾದಂತಹ ನಂಬಿಕೆ ಇಲ್ಲ. ಯಾಕಂದ್ರೆ ಲೋಕಾಯುಕ್ತ ಸರ್ಕಾರದ ಅಧೀನದಲ್ಲಿ ಇರುವಾಗ A1 ಅಂತ ಅವರನ್ನ ಪರಿಗಣನೆ ತೆಗೆದುಕೊಂಡಿದ್ರು ಕೂಡ ಸರಿಯಾದ ರೀತಿ ತನಿಖೆ ನಡೆಸಿ 3 ತಿಂಗಳೊಳಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ ಅನ್ನೋ ನಂಬಿಕೆ ಈಗಾಗಲೇ ದೂರುದಾರರಿಗಿಲ್ಲ. ಸೊ ಹೀಗಾಗಿ ಅವರು ಹೈಕೋರ್ಟ್ ವಿಭಾಗೀಯ ಮೇಲ್ಮನವಿ ಅವರು ಸಲ್ಲಿಕೆ ಮಾಡುವಾಗ ಇವರು ಮತ್ತೊಂದು ರಿಟ್ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ ತಯಾರಿ ಮಾಡಿರುವಂತದ್ದು. ಏನಂದ್ರೆ CBI ತನಿಖೆಗೆ ಇದನ್ನ ಕೊಡಬೇಕು, ಲೋಕಾಯುಕ್ತ ತನಿಖೆ ಮಾತ್ರ ನಡೆಸಿದ್ರೆ ಸಾಕಾಗಲ್ಲ, CBI ಕೂಡ ಪ್ರತ್ಯೇಕ ವಿಂಗ್ ಒಂದು ತನಿಖೆಯನ್ನು ನಡೆಸಿದ್ರೆ ಸರಿಯಾದ ರೀತಿ ಪೂರ್ಣವಾದಂತಹ ತನಿಖೆ ನಡೆಯುತ್ತೆ ಅನ್ನೋದು ಕೂಡ ಅವರ ಅಂದ್ರೆ ಈಗಾಗಲೇ ವಾದವಾಗಿರುವಂತದ್ದು. ಆದ್ರೆ ಸದ್ಯ ಈಗ ಪ್ರಮುಖವಾದ ವಿಚಾರ ಏನಂದ್ರೆ ಸದ್ಯ ಸಿದ್ದರಾಮಯ್ಯ ವಿರುದ್ಧ FIR ದಾಖಲಾಗಿದೆ. ಸೊ ಅದು ಕೂಡ ಮೂಡ ಹಗರಣ ಕೇಸಲ್ಲಿ ಸಿದ್ದರಾಮಯ್ಯ ಅವರನ್ನ A1 ಆಗಿ ನಿಲ್ಲಿಸಲಾಗಿದೆ. ಅಷ್ಟು ಮಾತ್ರವಲ್ಲದೆ ದಿವ್ಯಾ, ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಂದ್ರೆ ಸಿದ್ದರಾಮಯ್ಯ ಅವರ ಪತ್ನಿ ಏನು 14 ನಿವೇಶನ ಅವರ ಹೆಸರಲ್ಲಿದೆ. ಸೊ ಅವರನ್ನ A2 ಆಗಿ ಪಾರ್ವತಿ ಅವರನ್ನ ಕೂಡ ಇಲ್ಲಿ ಹೆಸರು ಉಲ್ಲೇಖ ಮಾಡಿರುವಂತದ್ದು. ಸೊ ಅವರು ಕೂಡ ಈಗ ತನಿಖೆಗೆ ಒಳಪಡಬೇಕಾಗುತ್ತೆ. ಸೊ ಅವರನ್ನ ಕೂಡ ಅಂದ್ರೆ ಮಹಿಳಾ ಅಧಿಕಾರಿಗಳು ಕೂಡ ವಿಚಾರಣೆ ನಡೆಸುವ ಎಲ್ಲಾ ರೀತಿಯಾದಂತಹ ಚಾನ್ಸ್ ಕೂಡ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ. ಸೊ ಒಟ್ಟಾರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ದೂರುದಾರರ ದೂರಿನ ಆಧಾರದಲ್ಲಿ ಅನುಮತಿಯನ್ನು ಕೊಡ್ತಾರೆ. ಅನಂತರದ ಸಂದರ್ಭದಲ್ಲಿ ಕಾನೂನು ಹೋರಾಟಕ್ಕೆ ಘನತವೆತ್ತ ಮುಖ್ಯಮಂತ್ರಿ ಮುಂದಾಗ್ತಾರೆ, ಹೈಕೋರ್ಟ್ ಮೊರೆ ಹೋಗ್ತಾರೆ, ಅರ್ಜಿಯನ್ನು ಹಾಕ್ತಾರೆ, ಸುದೀರ್ಘವಾದಂಥ ವಿಚಾರಣೆಗಳು ನಡೆಯುತ್ತೆ. ಅಭಿಷೇಕ್ ಮನು ಸಿಂಘ್ವಿ ಹಾಗೆಯೇ ರವಿವರ್ಮ ಕುಮಾರ್ ಅವರು CM ಪರವಾಗಿ ವಾದವನ್ನು ಮಂಡಿಸ್ತಾರೆ, ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ವಾದವನ್ನು ಮಂಡಿಸ್ತಾರೆ. 17A ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಹುದಾ ಬೇಡವಾ ಅನ್ನೋದ್ರ ಬಗ್ಗೆನೇ ಒಂದಷ್ಟು ಚರ್ಚೆಗಳಾಗುತ್ತೆ. ಅಂದರೆ ದೂರುದಾರರು ಅದರ ಬಗ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಬಹುದಾ ಬೇಡವಾ ಅಂಥೇಳಿ. ಅದಕ್ಕೆ ಕೋರ್ಟ್ನಿಂದ ಒಂದು ಆದೇಶ ಬರುತ್ತೆ, ಏನದು ತನಿಖೆಗೆ ಆದೇಶ ಕೊಡಬಹುದು ಅನ್ನುವಂಥ ಸ್ಪಷ್ಟ ಸಂದೇಶ. ರೈಟ್, ಆನಂತರ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಕೂಡ ವಿಚಾರಣೆ ನಡೆಯುತ್ತೆ. ಸಂತೋಷ್ ಗಜಾನನ್ ಅವರು ನ್ಯಾಯಾಧೀಶರು ತೀರ್ಪನ್ನು ಕೊಡ್ತಾರೆ. 156(3) ಅಡಿಯಲ್ಲಿ ತನಿಖೆಗೆ ಆದೇಶ. ಸೊ ಇದೀಗ ನೋಡಿ FIR ದಾಖಲು ಯಾವಾಗ ಅನ್ನುವಂಥ ಪ್ರಶ್ನೆಗೂ ಕೂಡ ಉತ್ತರ ಲಭ್ಯವಾಗಿದೆ. ಸಿದ್ದರಾಮಯ್ಯ ವಿರುದ್ಧ FIR ದಾಖಲಾಗಿದೆ. ಈ ಪ್ರಕರಣದಲ್ಲಿ A1 ಸಿದ್ದರಾಮಯ್ಯ. ಈ ಕುರಿತ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ವಕೀಲರಾಗಿರುವಂತಹ ಸುನಿಲ್ ಗುನಾಪುರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸುನಿಲ್ ಅವರೇ.
ನಮಸ್ತೆ ಮೇಡಮ್. ನಮಸ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸೂಚಿಸಿದಂತೆ 156/3 ಅಡಿಯಲ್ಲಿ ಈಗ FIR ದಾಖಲಾಗಿರೋದಾ? ಈ ಸೆಕ್ಷನ್ ಏನ್ ಹೇಳತ್ತೆ ತಿಳಿಸ್ಬೋದಾ? ಒನ್ಸ್ ಅಂದ್ರೆ ಯಾವುದೇ ಸರ್ಕಾರಿ ನೌಕರನಾಗಿರ್ಲಿ ಅಥವಾ ಜನಪ್ರತಿನಿಧಿ ಆಗಿರ್ಲಿ ಅವ್ರಿಗೆ ಈ ಅಡಿಯಲ್ಲಿ ವಿಚಾರಣೆ ಮಾಡ್ಬೇಕು ಅಂತ ಹೇಳುತ್ತೆ ಮೇಡಮ್. ತನಿಖೆಗೊಳಪಡಬೇಕು ಅಂತ. ಇದೇನು 153 ಗಜಾನನ್ ಭಟ್ ಅವರು FIR ಹಾಕಿ CRPC 156 ಸಬ್ ಕ್ಲಾಸ್ 3 ಡೈರೆಕ್ಟ್ ಮಾಡ್ತಾರೆ ಲೋಕಾಯುಕ್ತ ಪೊಲೀಸ್ನವ್ರಿಗೆ. ಗಜಾನನ್ ಭಟ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರ ಆದೇಶದ ಮೇರೆಗೆ ಮೈಸೂರಿನ ಲೋಕಾಯುಕ್ತ ಪೊಲೀಸು IPC ಸೆಕ್ಷನ್ 120B 166 403 406 420 426 465 468 340 351 ಅಂಡ್ ಪ್ರೊಹಿಬಿಷನ್ ಆಫ್ ಕರಪ್ಷನ್ ಆಕ್ಟ್ PC ಆಕ್ಟ್ ಅಲ್ಲಿ 9 to 13 ಸೆಕ್ಷನ್ ಕೂಡ ಇದರಲ್ಲಿ ಆಡ್ ಮಾಡಿದ್ದಾರೆ ಮೇಡಮ್ FIR ಅಲ್ಲಿ. ದೆನ್ ಬೇನಾಮಿ ಪ್ರಾಪರ್ಟಿ ಆಕ್ಟ್ ಅಲ್ಲಿ ಸೆಕ್ಷನ್ 3 to 53 ದೆನ್ 54 ವರೆಗೂ ಇಲ್ಲಿವರೆಗೂ ಸೆಕ್ಷನ್ ಆಡ್ ಮಾಡಿದ್ದಾರೆ ಮೇಡಮ್. ಸಿದ್ದರಾಮಯ್ಯನವರ ಮುಂದಿರುವಂತಹ ಆಯ್ಕೆಗಳೇನು? ಅಂದ್ರೆ ತನಿಖೆಯನ್ನ ಎದುರಿಸಲೇಬೇಕು, ಅದರಿಂದಂತೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ. ಹೌದು ಮೇಡಮ್, ತನಿಖೆ ಎದುರಿಸಲೇಬೇಕು. ಪೊಲೀಸ್ನವರು ಈ ದೂರಿಗೆ ಸಂಬಂಧಪಟ್ಟಂತೆ ದೂರುದಾರರ ಹೇಳಿಕೆಗಳು ಅಥವಾ ಸಾಕ್ಷಿಗಳನ್ನ ಸಂಗ್ರಹ ಮಾಡ್ತಾರೆ. ಮತ್ತೆ ದೂರಿಗೆ ಸಂಬಂಧಪಟ್ಟಂತೆ ಆರೋಪಿ A1 ಸಿದ್ದರಾಮಯ್ಯನವರು, A2 ಅವರ ಧರ್ಮಪತ್ನಿ ಪಾರ್ವತಿ ಮೇಡಮ್ ಅವರು, ಮತ್ತೆ ಅವರ ಸೋದರ ಸಂಬಂಧಿ A3 ಇದಾರಲ್ಲ ಮೇಡಮ್, 3 ಜನ ಕೂಡ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ಅಪಿಯರ್ ಆಗಿ ಈ ದೂರಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕೊಡ್ಬೇಕಾಗ್ತದೆ ಮೇಡಮ್. ಮೇಲ್ಮನವಿಗೂ ಕೂಡ ಒಂದಷ್ಟು ಪ್ರಯತ್ನವನ್ನ ಮಾಡ್ತಿದ್ದಾರಲ್ಲ, ಅಂದ್ರೆ ವಿಭಾಗೀಯ ಪೀಠಕ್ಕೋ ಸುಪ್ರೀಂಗೋ ಹೋಗೋ ಬಗ್ಗೆ ಚಿಂತನೆಗಳಿದ್ದಾವಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಹಾಗಾದ್ರೆ? ಇಲ್ಲ ಮೇಡಮ್, ಒಂದು ಈಗ ನಮ್ಮ ಮೇಲೆ FIR ಆಗ್ಲಿ ಅಥವಾ ಸಿದ್ದರಾಮಯ್ಯನವರ ಮೇಲೆ FIR ಆಗ್ಲಿ, ನಾವು FIR ಚಾಲೆಂಜ್ ಮಾಡಕ್ಕೆ ಅವಕಾಶ ಇದೆ. ಆದ್ರೆ ಈಗ FIR ಇನ್ವೆಸ್ಟಿಗೇಷನ್ ಚಾಲೆಂಜ್ ಮಾಡಕ್ಕೆ ಅವಕಾಶ ಇದೆ. ಈಗ ಆಲ್ರೆಡಿ ಇನ್ವೆಸ್ಟಿಗೇಷನ್ ಕೊಟ್ಟಿದ್ರಿಂದ ಕೂಡ ಆಲ್ರೆಡಿ ನಮ್ಮ ಹೈಕೋರ್ಟ್ ಬಹಳ ಚೆನ್ನಾಗಿ ಹೇಳಿದೆ, 14 ನಿವೇಶನಗಳು ಅಧಿಕಾರವನ್ನ ಮಿಸ್ಯೂಸ್ ಮಾಡ್ಕೊಂಡು ಕೊಟ್ಟಿದ್ದೀರಿ, ಇದಕ್ಕಿಂತಲೂ ನಿಮ್ಗೆ ನಿಮ್ಮ ಮೇಲೆ ಎನ್ಕ್ವೈರಿ ಮಾಡಕ್ಕೆ ಬೇರೆ ಕಾರಣಗಳು ಬೇಕಂತ ಕ್ವಶನ್ ಮಾಡಿದೆ. ಇವನ್ ಇವರು ಅಪೀಲ್ ಹೋದ್ರು ಕೂಡ, ಸಿದ್ದರಾಮಯ್ಯನವರ ಪರವಾಗಿ ಕಾಂಗ್ರೆಸ್ ಪಾರ್ಟಿ ಅಥವಾ ಸಿದ್ದರಾಮಯ್ಯನವರು ಅಪೀಲ್ ಹೋದ್ರು ಕೂಡ ಅಪೀಲೆಂಟ್ ಕೋರ್ಟು ಅಥವಾ 3 ಬೆಂಚ್ ಕೋರ್ಟು ಸುಪ್ರೀಂ ಕೋರ್ಟ್ ಕೂಡ ನೀವು ಇನ್ನೋಸೆಂಟ್ ಅನ್ನೋದಾಗಿದ್ರೆ ತನಿಖೆ ಎದುರಿಸಿರಿ ಅಂತಾನೆ ಹೇಳುತ್ತೆ ಮೇಡಮ್. ಓಕೆ ಗಾಟ್ ಇಟ್. ಸುನಿಲ್ ಅವರೇ, BNS ಕಾಯ್ದೆ ಅಡಿ FIR ದಾಖಲಿಸಬೇಕೆ, CRPC ಅಡಿಯಲ್ಲಿ ದಾಖಲಿಸಬೇಕೆ, IPC ಸೆಕ್ಷನ್ ಅಡಿ FIR ದಾಖಲಿಸಬೇಕೆ ಅನ್ನೋ ಗೊಂದಲ ಯಾಕೆ ಸೃಷ್ಟಿ ಆಗುತ್ತೆ? ಯಾಕಂದ್ರೆ ಪತ್ರ ಬರೀತಾರೆ ದೂರುದಾರರು ಮತ್ತೊಂದ್ಸಲ, ಈ ಗೊಂದಲ ಯಾಕೆ ಸೃಷ್ಟಿ ಆಯ್ತು? ಯಾಕಂದ್ರೆ ಕೋರ್ಟ್ನಿಂದಲೇ ಆದೇಶ ಬಂದಿದ್ರು ಕೂಡ ಈ ಗೊಂದಲ ಯಾಕೆ ಸೃಷ್ಟಿ ಆಗತ್ತೆ? ಅಂದ್ರೆ ಸಾಮಾನ್ಯವಾಗಿ BNS ಆಕ್ಟ್ ಇತ್ತೀಚೆಗೆ ಬಂದಿದ್ರಿಂದ ಮೇಡಮ್, ಸುಮಾರು ಸ್ಟೇಷನ್ಗಳಲ್ಲಿ ಇವತ್ತಿಗೂ BNS ಆಕ್ಟ್ ಅಂದ್ರೆ IPC ಸುಮಾರು ವರ್ಷಗಳಿಂದ ಇತ್ತು, CRPC ಸುಮಾರು ವರ್ಷಗಳಿಂದ ಇತ್ತು, ಎಲ್ಲರಿಗೆ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪರ್ಟ್ ಇದ್ರು ಮೇಡಮ್. ಬಟ್ ಈಗೇನಾಗಿದೆ, BNS ಹೊಸದಾಗಿ ಮತ್ತೆ CM ವಿರುದ್ಧ ಇದೊಂದು ತನಿಖಾ ವರದಿ ಕೊಡ್ಬೇಕಂತ ಮಾಹಿತಿ ಇದ್ದಿದ್ರಿಂದ ಅಷ್ಟು ಬೇಗ ಅವ್ರಿಗೂ ಕೂಡ ಪೊಲೀಸರಿಗೆ ಗೊತ್ತಾಗ್ಲಿಕ್ಕಿಲ್ಲ ಮೇಡಮ್. ಹಾಗಾಗಿ ಗೊಂದಲ ಸೃಷ್ಟಿ ಆಗಿರ್ಬಹುದು, ಮತ್ತೆ ಬೇರೆ ಕಾರಣಗಳು ಇರಬಹುದು ಮೇಡಮ್, ರಾಜಕೀಯ ಒತ್ತಡಗಳು ಅಥವಾ ಬೇರೆ ಕಾರಣಗಳು ಇರಬಹುದು. ಈಗ ಕೋರ್ಟ್ನಿಂದ ಆದೇಶ ಬಂದು ಇವಾಗ FIR ದಾಖಲಾಗಿದೆ ಅಂದ್ರೆ ಇಟ್ ಈಸ್ ಅ ಕ್ವಿಕ್ ಪ್ರೋಸೆಸ್ ಅಂತ ಕರಿಬಹುದಾ ಸುನಿಲ್ ಅವರೇ, ಅಥವಾ ತಡ ಆಗಿದೆ ಅಂತ ಅನ್ಕೋಬಹುದಾ? ಹೌದು ಮೇಡಮ್, ಇದು ತುಂಬಾ ಸೀರಿಯಸ್ ಅಫೆನ್ಸ್ ಇದೆ. ನಾನ್ ಬೇಲೆಬಲ್ ಸೆಕ್ಷನ್ಗಳು ಇದಾವೆ, ಅವ್ರು ಬೇಲ್ ತಗೊಳ್ಬೇಕಾಗುತ್ತೆ. ಮತ್ತೆ ಸೀರಿಯಸ್ ಆಕ್ಷನ್, ಇದಕ್ಕೆ ತನಿಖೆ ಸಹಕರಿಸಲೇಬೇಕಾಗುತ್ತೆ. ಮತ್ತೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಆರೋಪಿಗಳ ಬಂಧನ ನೆಸೆಸರಿ ಅನ್ಸಿದ್ರೆ ಅವ್ರು ಕಸ್ಟಡಿ ತಗೊಳ್ಳೋ ಅವಕಾಶ ಕೂಡ ಇದೆ ಮೇಡಮ್. ಆ ಚಾನ್ಸಸ್ ಎಷ್ಟಿದೆ ಅಂತ ಈ ಪ್ರಕರಣವನ್ನು ನೀವು ಕೂಲಂಕುಷವಾಗಿ ಗಮನಿಸಿದ್ದೀರಿ? ಅವತ್ತು ಹೈಕೋರ್ಟ್ನಲ್ಲಿ ಸುದೀರ್ಘವಾಗಿ ವಾದ ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಮೂರ್ತಿಗಳು ಒಂದು 2 ಪ್ರಮುಖ ವಿಚಾರವನ್ನ ಉಲ್ಲೇಖ ಮಾಡಿದ್ರು, ಅದು ಹೈಲೈಟ್ ಆಯಿತು. ಒಂದು ನಾನು ಹೇಳ್ತೀನಿ, ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ಪರವಾಗಿ ವಾದ ಮಂಡಿಸುವ ಸಂದರ್ಭದಲ್ಲಿ ಅಥವಾ ದೂರುದಾರರ ಪರ ವಕೀಲರು ವಾದ ಮಂಡಿಸುವ ಸಂದರ್ಭದಲ್ಲಿ, ಎಸ್ ನೀವೆಲ್ಲ ಇಷ್ಟೊಂದು ವಾದ ಮಾಡ್ತಿದ್ದೀರಲ್ವಾ, ಸಿದ್ದರಾಮಯ್ಯ ಅಂತ ಹೇಳಿ ಎಲ್ಲಿ ಉಲ್ಲೇಖ ಆಗಿದೆ ಅದನ್ನು ಹೇಳಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈಗ ನನಗೆ ಗೊಂದಲ ಆಗಿದ್ದೇನು ಅಂದ್ರೆ, ಈ ಪ್ರಕರಣದಲ್ಲಿ A1 ಸಿದ್ದರಾಮಯ್ಯನವರೇ, ಅಲ್ಲಿ ನ್ಯಾಯಾಧೀಶರು ಕೇಳ್ತಾರೆ ಇದ್ರಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರ ಏನು ಅಂತ. ಇಲ್ಲಿ A1 ಸಿದ್ದರಾಮಯ್ಯ ಆಗಿರೋದ್ರಿಂದಾಗಿ ಆ ಗೊಂದಲ ಸ್ವಲ್ಪ ಬಿಡಿಸಬಹುದಾ ಸುನಿಲ್ ಅವರೇ? ಮೇಡಮ್, ಏನಾಗಿದೆ, ಹೌದು, ಸಿದ್ದರಾಮಯ್ಯನವರ ಪರವಾಗಿರೋ ಅಡ್ವೊಕೇಟ್ಸ್ ಕೋರ್ಟ್ ಗಮನಕ್ಕೆ ತಂದಿದ್ದೆ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಸಿದ್ದರಾಮಯ್ಯನವ್ರು ನೇರವಾಗಿ ಎಲ್ಲೂ ಭಾಗವಹಿಸಿಲ್ಲ, ಇವ್ರು ಇದರಲ್ಲಿ ಅವ್ರ ಹೆಸರಲ್ಲಿ ಸೈಟು ಇಲ್ಲ, ಯಾವ ಅಗ್ರಿಮೆಂಟ್ ಅಲ್ಲಿ ಇಲ್ಲ ಅಂತ ಇವ್ರು ವಾದ ಆಗಿತ್ತು. ಹಾಗಾಗಿ ಜಸ್ಟಿಸ್ ನಾಗಪ್ರಸನ್ನ ಸಾಹೇಬರು ಸಿದ್ದರಾಮಯ್ಯ ನೋಡಿ, ಅವ್ರ ವೈಫ್ ಹೆಸರು ಹೇಳ್ತೀರಿ ಅಗ್ರಿ,
ಅವ್ರ ಸೋದರ ಸಂಬಂಧಿ ಹೆಸರು ಹೇಳ್ತೀರಿ, ಐ ಎಮ್ ಅಗ್ರಿ. ಬಟ್ ಸಿದ್ದರಾಮಯ್ಯನವರು ಸಿಎಂ ಅವ್ರದ್ದು ಏನ್ ಪಾತ್ರ ಅಂತ ಹೇಳಿದಾಗ ಅವತ್ತಿನ ಕಂಪ್ಲೇಂಟ್ ಕೌನ್ಸಿಲ್ ಕನ್ವಿನ್ಸ್ ಮಾಡಕ್ ಹೋಗಲ್ಲ. ಬಟ್ ಇವತ್ತು ಆರ್ಡರ್ ಅಲ್ಲಿ ಬಂದಿದ್ದೇನಂದ್ರೆ ಸಿಎಂ ಅವತ್ತು ಅಧಿಕಾರದಲ್ಲಿ ಇದ್ರು, ಅದು ಅಧಿಕಾರದ ಹಸ್ತಕ್ಷೇಪದಿಂದನೇ ಇದೆಲ್ಲ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮೆಲ್ಲರೂ ತನಿಖೆ ಎದುರಿಸಬೇಕು ಅಂತ ಆಗಿದೆ ಮೇಡಮ್. ಅಂದ್ರೆ ಅವರು ಸಿಎಂ ಅವರ ವೈಫ್ ಪಾರ್ವತಿ ಮೇಡಮ್ ಅವರು ಇದರಲ್ಲಿ 14 ನಿವೇಶನಗಳ ಒಡೆತನ ತಗೊಂಡಿದ್ರಿಂದ ಆ ಪಾರ್ವತಿ ಮೇಡಮ್ ಅವರು ಹಸ್ಬೆಂಡ್ ಆಗಿದ್ರು, ಸಿದ್ದರಾಮಯ್ಯನವರು ಮತ್ತೆ ಅಧಿಕಾರದಲ್ಲಿ ಇದ್ರು, ಆ ಅಧಿಕಾರ ಮಿಸ್ಯೂಸ್ ಮಾಡ್ಕೊಂಡು ಆ ನಿವೇಶನಗಳ ಹಂಚಿಕೆ ಆಗಿದೆ ನಿಮ್ ಪ್ರಭಾವ ಬಳಸಿ ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತು ಅವ್ರ ಮೇಲೆ ಎಫ್ಐಆರ್ ಆಗಿದೆ ಮೇಡಮ್. ಮತ್ತೆ ಅವತ್ತು ಕಂಪ್ಲೇಂಟ್ ಕೌನ್ಸಿಲ್ ಸಾಹೇಬರಿಗೆ ಅದನ್ನ ಕನ್ವಿನ್ಸ್ ಮಾಡಿರ್ಲಿಲ್ಲ. ನೀವು ಬರೀ ಪಾರ್ವತಿ ಅವ್ರ ಹೆಸರು ಹೇಳ್ತಿದ್ದೀರಿ, ಅವ್ರ ಸೋದರ ಸಂಬಂಧಿ ಹೇಳ್ತಿದ್ರಿ, ಆಸ್ ಎ ಸಿಎಂ ಇವ್ರು ಏನಾರು ಮಿಸ್ಟೇಕ್ ಮಾಡಿದ್ರೆ ಹೇಳ್ರಿ ಅಂತ ಜಡ್ಜ್ ಓಪನ್ ಕೋರ್ಟ್ ಕೇಳ್ತಿತ್ತು ಮೇಡಮ್. ಈಗ ಮೇಲ್ಮನೆಗೆ ಹೋಗೋ ಸಂದರ್ಭದಲ್ಲಿ ಎಫ್ಐಆರ್ ಚಾಲೆಂಜ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಸಿದ್ದರಾಮಯ್ಯನವ್ರಿಗೆ? ಅಂದ್ರೆ ಈಗ ಹೌದು ಮೇಡಮ್, ಎಫ್ಐಆರ್ ತಡೆ ಹೌದು ಮೇಡಮ್, ಇನ್ವೆಸ್ಟಿಗೇಷನ್ ತಡೆಗೆ ಕೇಳಬಹುದು. ಇವನ್ ನಾರ್ಮಲ್ ಎಫ್ಐಆರ್ ಅಲ್ಲಿ ನಾವು ಹೇಗೆ 482 ಫೈಲ್ ಮಾಡಿ ಇಲ್ಲ ಇದು ಡಿಫಾಲ್ಟ್ ಎಫ್ಐಆರ್, ಫಾಲ್ಸ್ ಎಫ್ಐಆರ್ ನಮ್ಗೆ ಇನ್ವೆಸ್ಟಿಗೇಷನ್ ಸ್ಟೇ ಕೇಳ್ತೀವಿ, ಅದೇ ರೀತಿ ಇವರು ಕೂಡ ಮೇಲ್ಮನೆಗೆ ಹೋಗಿ ಇದು ಎಫ್ಐಆರ್ ಸ್ಟೇಗೆ ಕಲ್ಸಕ್ ಅವಕಾಶ ಇದೆ. ರೈಟ್. ಈಗ ಮುಂದಿನ ದಾರಿ ಅನ್ನೋದಾದ್ರೆ ವಿಚಾರಣೆಯನ್ನ ಅವರು ಸಿದ್ದರಾಮಯ್ಯನವರು ಎದುರಿಸಲೇಬೇಕಾಗತ್ತೆ. ಮತ್ತೆ ನಿನ್ನೆ ಮುಡಾ ಕಚೇರಿಗೆ ಕೆಲವೊಬ್ರು ಬಂದು ಕೆಲವೊಂದು ಹಗರಣಗಳ ಕುರಿತಂತೆ ಮಾಹಿತಿ ಕೊಡೋ ಸಲುವಾಗಿ ಬಂದಿದ್ರು. ಈ ವಿಚಾರಣೆಯ ಸಂದರ್ಭದಲ್ಲಿ ಇನ್ನೊಂದಷ್ಟು ಹಗರಣಗಳು ಅಥವಾ ಸಿದ್ದರಾಮಯ್ಯ ಅಂತಲ್ಲ ಬೇರೆ ಬೇರೆ ಪಕ್ಷದ ಹಗರಣಗಳು ಕೂಡ ಹೊರಗೆ ಬರೋ ಸಾಧ್ಯತೆಗಳಿರೋದಿಲ್ವಾ? ಇದೊಂದು ಇಟ್ ಇಸ್ ಜಸ್ಟ್ ಅ ಪಾನ್. ಈ ಪಾನ್ನ ಮೂವ್ ಮಾಡ್ತಾ ಹಲವೊಂದು ವಿಚಾರಗಳು ಹೊರಗೆ ಬರೋ ಸಾಧ್ಯತೆಗಳಿರುತ್ತಲ್ವಾ ಸುನಿಲ್ ಅವರೇ? ಹೌದು ಮೇಡಮ್, ಏನಾಗಿದೆ ಅಂದ್ರೆ ಸಿದ್ದರಾಮಯ್ಯನವ್ರ ಮೇಲೆ ಇವತ್ತು ಏನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರು, ಅವ್ರ ಮುಂದೆ ಈ ಕುರಿತು ಇದ್ರಿಗಿಂತ ಮೊದಲು ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ರಿ ಅಂತ IPS ಆಫೀಸರ್ ಕೊಟ್ಟಿದ್ರು. ನಿರಾಣಿ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ರಿ, ಒಂದು ಎಫ್ಐಆರ್ ಹಾಕ್ಬೇಕು, ಅವ್ರು ಏನೋ ತಪ್ಪು ಮಾಡಿದಾರೆ ಅಂತ ಒಂದು ಫೈಲ್ ಇತ್ತು. ಮತ್ತೆ ಜೊಲ್ಲೆ ಅವರ ವಿಚಾರ ಕುರಿತು ಇತ್ತು. ಇವರು ರಾಜ್ಯಪಾಲರು ಕೇವಲ ಸಿಎಂನ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಎಫ್ಐಆರ್ ಇನ್ವೆಸ್ಟಿಗೇಷನ್ ಅವಕಾಶ ಕೊಟ್ಟದ್ರಿಂದ ಇದು ಬಿಜೆಪಿ ಪ್ರೇರಿತ ಅಂತ ಅವರು ಇದು ಆಗ್ತಿದ್ರು ಮೇಡಮ್. ಹಾಗಾಗಿ ಕೇಂದ್ರ ಸರ್ಕಾರದ ಮಧ್ಯೆ ರಾಜ್ಯಪಾಲರ ಕೆಲಸ ರಾಜ್ಯ ಮತ್ತು ಕೇಂದ್ರಗಳ ಸಂಯೋಜನೆ ಆಗಿದ್ರಿಂದ ಇದು ರಾಜಕೀಯ ಪ್ರೇರಿತ ಎಫ್ಐಆರ್ ಅಂತ ಅವ್ರಿಗೆ ಯಾವತ್ತೂ ಕೂಡ ಒಂದು ಗ್ರೌಂಡ್ ಇದೆ ಮೇಡಮ್ ಮಾತಾಡಕ್ಕೆ. ಓಕೆ ಥ್ಯಾಂಕ್ ಯು ಸೋ ಮಚ್. ಜಿ ಕನ್ನಡ ನ್ಯೂಸ್ ಜೊತೆಗೆ ವಕೀಲರು ಸುನಿಲ್ ಗುನ್ನಾಪುರ ಅವರು ಮಾತಾಡೋದು ಬಹಳಷ್ಟು ವಿಚಾರವನ್ನು ಹಂಚಿಕೊಂಡ್ರು. ಅಂದರೆ ಕಾನೂನಾತ್ಮಕವಾಗಿ ಸಿದ್ದರಾಮಯ್ಯನವರ ಮುಂದಿರುವಂತಹ ಆಯ್ಕೆಗಳ ಬಗ್ಗೆ ಹೇಳಿದ್ರು. ಅಫ್ಕೋರ್ಸ್ ಈಗಾಗಲೇ ಸುನಿಲ್ ಅವರು ವಕೀಲರು ಉಲ್ಲೇಖ ಮಾಡಿದ ಹಾಗೆ ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಹೈಕೋರ್ಟ್ನಲ್ಲಿ ಏನಾಯಿತು ಅಂತ ಹೇಳಿದರು. ಸೊ 17A ಅಡಿಯಲ್ಲಿ ದೂರುದಾರರು ತನಿಖೆಗೆ ಅವಕಾಶ ಕೇಳೋದಕ್ಕೆ ಅವಕಾಶವಿದೆ ಅನ್ನುವಂಥ ಸ್ಪಷ್ಟ ನಿಲುವು ಬರುತ್ತೆ. ಇದು ಒಂದು ಪಾಯಿಂಟ್. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನಾಯಿತು ಅದನ್ನು ಕೂಡ ಉಲ್ಲೇಖ ಮಾಡಿದ್ರು ವಕೀಲರು. 156/3 ಅಡಿಯಲ್ಲಿ ತನಿಖೆಗೆ ಅವಕಾಶ ಇದೆ ಅನ್ನುವಂಥದ್ದು ಜನಪ್ರತಿನಿಧಿಗಳ ನ್ಯಾಯಾಲಯದಿಂದಲೂ ಕೂಡ ಆದೇಶ ಹೊರಗೆ ಬರುತ್ತೆ. ಇಲ್ಲಿ ಒಂದು ಗೊಂದಲ ಏನಾಯಿತು ಅಂತ ಹೇಳಿದ್ರೆ, BNS ಕಾಯ್ದೆಯ ಅಡಿ FIR ದಾಖಲಿಸಬೇಕಾ, CRPCನ IPC ಸೆಕ್ಷನ್ ಅಡಿಯ ಅನ್ನುವಂಥ ಒಂದು ಗೊಂದಲ ಇತ್ತು. ಯಾಕಂದರೆ ಇತ್ತೀಚೆಗೆ ಆದಂಥ ಕಾನೂನು ಬೆಳವಣಿಗೆಗಳು IPC ವೆಲ್ ಅಂಡರ್ಸ್ಟುಡ್. ಈಗ BNS ಬಂದಿದ್ದರಿಂದಾಗಿ ಕೆಲವೊಮ್ಮೆ ಗೊಂದಲಗಳಿರುತ್ತವೆ. ಹಾಗಾಗಿ ಆ ಗೊಂದಲವನ್ನು ಪರಿಹರಿಸಿಕೊಂಡೇ FIR ದಾಖಲಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ. ಹಾಗಾಗಿ ಇದೀಗ 120, 403, 420 ಹೀಗೆ ಹಲವು ಸೆಕ್ಷನ್ ಅಡಿಯಲ್ಲಿ FIR ದಾಖಲಾಗಿದೆ. ಮತ್ತು ಸಿದ್ದರಾಮಯ್ಯನವರು A1, ಈ ಪ್ರಕರಣದ A2 ಅವರ ಪತ್ನಿ ಪಾರ್ವತಿ, ಈ ಪ್ರಕರಣದ A3 ಮಲ್ಲಿಕಾರ್ಜುನ ಅವರು ಬಾಮೈದ. ಇನ್ನು ಈ ಪ್ರಕರಣದಲ್ಲಿ A4 ಅನ್ನೋದಾದರೆ ಆ ನಕಲಿ ಭೂ ಮಾಲೀಕ ಅಂತೇನಿದ್ದಾರೆ ಅವರು ಅನ್ನೋದು ದೇವರಾಜು.